ನೋಡಿ, ಇವತ್ತ ಆಗಸ್ಟ್ 9ನೇ ತಾರೀಕು ಭಾನುವಾರ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕಡ್ಡಾಯವಾಗಿ ನೋಡಲೇಬೇಕಾದಂಥ ಮಾಹಿತಿ. ಹೌದು ಸ್ನೇಹಿತರೆ, ಇನ್ನು ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಂದರೆ ಯಾವುದೇ ಕಂತಿನ ಹಣ ಪೆಂಡಿಂಗ್ ಇದ್ದರೆ 32ನೇ ಕಂತಿನ ಹಣ ಬಿಡುಗಡೆ ಆಯಿತು, ಆದರೆ ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಅಂದರೆ ಕಡ್ಡಾಯವಾಗಿ ಈ ಕೆಲಸವನ್ನು ಇಮಿಡಿಯೇಟ್ಲಾಗಿ ಮಾಡಬೇಕು. ಹೌದು ಸ್ನೇಹಿತರೆ, ಹೊಸ ರೂಲ್ಸ್ ಇದು. ಆಗಸ್ಟ್ 31ನೇ ತಾರೀಕು ಒಳಗಡೆಗಾಗಿ ಈ ಕೆಲಸವನ್ನು ಇಮಿಡಿಯೇಟ್ಲಾಗಿ ನೀವು ಮಾಡಿದರೆ ನಿಮ್ಮ ಖಾತೆಗಳಿಗೆ ಯಾವುದೇ ಕಂತಿನ ಹಣ ಪೆಂಡಿಂಗ್ ಇದ್ದರೂ ಕೂಡ ಅದು ನೇರವಾಗಿ ನಿಮ್ಮ ಅಕೌಂಟಿಗೆ ಬಂದು ಜಮಾ ಆಗುತ್ತೆ. ಹಾಗಾದರೆ ತಡ ಮಾಡಬೇಡಿ, ಈಗಲೇ ಈ ಕೆಲಸವನ್ನು ಮಾಡಿ, ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಇದ್ರ ಜೊತೆಗೆ ಇಲ್ಲಿ ಏನಪ್ಪ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಈಗ ಬಿಡುಗಡೆ ಆಗಿದೆ, ಮತ್ತೆ ಕೂಡ ಇವತ್ತು ಬಿಡುಗಡೆ ಆಗ್ತಾ ಇದೆ ಈ ಜಿಲ್ಲೆಗಳಿಗೆ ಮಾತ್ರ. ಹಾಗಾದರೆ ಎಷ್ಟು ಹಣ ಬಿಡುಗಡೆ ಆಗ್ತಾ ಇದೆ, ಯಾರೆಲ್ಲ ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಭಾಳಷ್ಟು ಮಂದಿ ಈಗ ವೇಟ್ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾ ಬೇಡ, ರಾಜ್ಯ ಸರ್ಕಾರ ಏನು ತೀರ್ಮಾನವನ್ನು ತೆಗೆದುಕೊಂಡಿದೆ, ಎಲ್ಲಿ ಸಲ್ಲಿಸಬೇಕು, ಯಾವ ರೀತಿ ಸಲ್ಲಿಸಬೇಕು, ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಯಾರೆಲ್ಲ ಅರ್ಜಿ ಸಲ್ಲಿಸೋಕೆ ಈ ಸಲ ಅರ್ಹರಾಗಿದ್ದಾರೆ, ಯಾರಿಗೆ ಬರುತ್ತೆ, ಯಾರಿಗೆಲ್ಲ, ಈ ರೀತಿ ಹಲವಾರು ಟೆನ್ಷನ್ಗಳು ಜನರ ತಲೆಯಲ್ಲಿದೆ. ಆದರೆ ಅದನ್ನು ಒಂದು ಕಡೆಗಿಡೋಣ. ಇಲ್ಲಿ ಏನಪ್ಪ ಅಂದರೆ, ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ನೀವು ಪಡಿಬೇಕಾದ್ರೆ ಇಮಿಡಿಯೇಟ್ಲಾಗಿ ಈ ಒಂದು ಸಣ್ಣ ಕೆಲಸವನ್ನು ಇಮಿಡಿಯೇಟ್ಲಾಗಿ ನೀವು ಮಾಡಿಕೊಂಡ್ರೆ ನಿಮ್ಮ ಖಾತೆಗಳಿಗೆ ಪೆಂಡಿಂಗ್ ಹಣ ಬಾಕಿ ಇದ್ದರೆ ಪೆಂಡಿಂಗ್ ಹಣ ಬರುತ್ತೆ, ಮತ್ತು ಹೊಸ ಕಂತಿನ ಹಣ ಕೂಡ ಬರುತ್ತೆ. ಇನ್ನು ಮುಂದೆ ಕೂಡ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತಾ ಹೋಗುತ್ತೆ. ಸೊ ಹಾಗಾದರೆ ಬನ್ನಿ, ಎಲ್ಲ ಹೊಸ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಬಾಕಿ ಇದೆ ಅಂಥವರ ಖಾತೆಗಳಿಗೆ ಇವತ್ತ ಬಿಡುಗಡೆ ಆಗ್ತಾ ಇದೆ, ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾಕಂದರೆ ಭಾಳಷ್ಟು ಮಂದಿ ರೋಸ್ ಎತ್ತಿ ಹೋಗಿದ್ದಾರೆ, ಸರ್ ನಮಗೆ ಹಣ ಬರ್ತಾ ಇಲ್ಲ, ನಮಗೆ 2 ಕಂತು ಬಂದಿಲ್ಲ, 3 ಕಂತು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆ ಮುಂದೆ ನಿಂತ್ಕೊಂಡು ಎಲ್ಲೆಲ್ಲಿ ಏನೇನೋ ಆಗಿದೆ, ಅಂದರೆ ಹಣ ಸ್ಟ್ರಕ್ ಎಲ್ಲಾಗಿದೆ ಅದನ್ನು ಮುಂದೆ ನಿಂತ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ. ಎಲ್ಲ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಮೊದಲಿಗೆ ಆಗಸ್ಟ್ 31ನೇ ತಾರೀಕು ಒಳಗಡೆಗಾಗಿ ಕಡ್ಡಾಯವಾಗಿ ಈ ಕೆಲಸವನ್ನು ಮಾಡಿಕೊಂಡ್ರೆ ನಿಮ್ಮ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಹೌದು ಸ್ನೇಹಿತರೆ, DK ಶಿವಕುಮಾರ್ ಏನು ಅಧಿಕಾರಕ್ಕೆ ಬಂದರು ಆವಾಗ ಹೊಸ ರೂಲ್ಸ್ಗಳನ್ನು ಜಾರಿಗೆ ತಂದರು, ನಿಮಗೆ ಗೊತ್ತಿರುವಂಥ ವಿಚಾರ. ಮೇನ್ ಉದ್ದೇಶ ಏನಪ್ಪ ಅವ್ರದ್ದು ಅಂದರೆ, ಬಡವರಿಗೆ ಹಣ ಹೋಗಬೇಕು, ಅನರ್ಹರು ಏನಿರ್ತಾರೆ ಅವ್ರಿಗೆ ಹಣ ಕೊಡೋದನ್ನ ಬಂದ್ ಮಾಡಬೇಕು. ಅಂದರೆ ಇದು ಸೋರಿಕೆ ಏನಾಗ್ತಾ ಇದೆ, ವೇಸ್ಟ್ ಏನಾಗ್ತಾ ಇದೆ ಹಣ, ಅದನ್ನು ನಿಲ್ಲಿಸಬೇಕು. ಅಂದರೆ ಶ್ರೀಮಂತರಿಗೆ ಹಣ ಕೊಡೋದನ್ನು ನಿಲ್ಲಿಸಬೇಕು. ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ, GST ಪೇಯರ್ ಯಾರು ಇರ್ತಾರೆ ಅವ್ರಿಗೆ ಹಣ ಕೊಡೋದನ್ನು ನಿಲ್ಲಿಸಬೇಕು. ಬಡವರಿಗೆ ಮಾತ್ರ ಹಣವನ್ನು ಕೊಡಬೇಕಂತೇಳಿ ಹಲವಾರು ರೂಲ್ಸ್ಗಳನ್ನು ಜಾರಿಗೆ ತಂದಿದ್ದಾರೆ. ಇದು ನಿಮಗೆ ಗೊತ್ತಿರುವಂಥ ವಿಚಾರ. ಸ್ನೇಹಿತರೆ, ಇಲ್ಲಿ ಇವಾಗ ಏನಪ್ಪ ಅಂತಂದರೆ, ಪ್ರತಿಯೊಬ್ಬರು ನಿಮ್ಮ ಒಂದು ಬಯೋಮೆಟ್ರಿಕನ್ನು ಹಾಕಲೇಬೇಕು. ಇದನ್ನು ಕಡ್ಡಾಯವಾಗಿ ಮಾಡಿದರೆ ನಿಮ್ಮ ಖಾತೆಗಳಿಗೆ ಇಮಿಡಿಯೇಟ್ಲಾಗಿ ಹಣ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಈಗ 32ನೇ ಕಂತಿನ ಹಣ ಬಿಡುಗಡೆ ಆಗಿರ್ಬೋದು, ಮತ್ತು ಪೆಂಡಿಂಗ್ ಹಣ ಬಾಕಿ ಇರ್ಬೋದು, ಇವೆಲ್ಲವೂ ನಿಮ್ಮ ಖಾತೆಗಳಿಗೆ ಬರಬೇಕಂದ್ರೆ ನೀವು ಬಯೋಮೆಟ್ರಿಕನ್ನು ಹಾಕಬೇಕು ಕಡ್ಡಾಯವಾಗಿ. ಹಾಗಾದರೆ ಏನೇನು ದಾಖಲಾತಿಗಳು ತೆಗೆದುಕೊಂಡು ಹೋಗ್ಬೇಕು ನೀವು ಅಂದರೆ, ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿರ್ತಾರಲ್ಲ ಆ ಒಂದು ಫಾರಮ್ ಬೇಕಾಗುತ್ತೆ, ಮತ್ತು ನಿಮ್ಮ ಜೊತೆಗೆ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ. ಇಷ್ಟು ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಕೇಂದ್ರ ಮತ್ತು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಒಂದು ಬಯೋಮೆಟ್ರಿಕನ್ನು ಹಾಕ್ಸ್ಕೊಳ್ತಾರೆ. ಅಂದರೆ ಹೆಬ್ಬಟ್ಟಿನ ಗುರುತನ್ನು ಹಾಕ್ಬೇಕು ನೀವು. ಅದನ್ನು ಹಾಕಿದರೆ ಅದು ಅಪ್ಡೇಟ್ ಆಗುತ್ತೆ, ಮತ್ತು ನೆಕ್ಸ್ಟು ನಿಮಗೆ ಹಣ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಹೌದು ಸ್ನೇಹಿತರೆ, ಇದು ಕಡ್ಡಾಯವಾಗಿ ಎಲ್ಲರೂ ಮಾಡಲೇಬೇಕಾದಂಥ ವಿಚಾರ. ಇದಕ್ಕೇನು ಖರ್ಚಾಗೋದಿಲ್ಲ, ಒಂದು 5 ರೂಪಾಯಿನ ಖರ್ಚಾಗುತ್ತೆ ಮೋಸ್ಟ್ಲಿ ಒಂದು ಬಯೋಮೆಟ್ರಿ ಹಾಕೋದಕ್ಕೆ. ಸೊ ಇದನ್ನು ಇಮಿಡಿಯೇಟ್ಲಾಗಿ ನಾನು ಹೇಳಿರುವಂಥ ಕ್ಷೇತ್ರಗಳಿಗೆ ಅಂದರೆ ಅಲ್ಲಿ ಹೋಗಿ ನೀವು ಸೆಂಟರ್ಗಳಿಗೆ ಹೋಗಿ ಹೆಬ್ಬಟ್ಟನ್ನು ಹಾಕಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ಇಲ್ಲಿ ಏನಪ್ಪ ಅಂತಂದರೆ, ಮತ್ತೆ ಪೆಂಡಿಂಗ್ ಹಣ ಯಾವ ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆ ಆಗ್ತಾ ಇದೆ ಅಂದರೆ, ಬಾಗಲಕೋಟೆ ಜಿಲ್ಲೆ, ಹಾವೇರಿ ಜಿಲ್ಲೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಬೆಳಗಾವಿ, ಕೋಲಾರ, ಕೊಪ್ಪಳ, ಬೀದರು, ಮಂಡ್ಯ, ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ಪೆಂಡಿಂಗ್ ಹಣ ಏನಿದೆ ಬಾಕಿ ಇದೆ ಅದನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಮತ್ತು 32ನೇ ಕಂತಿನ ಹಣ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ರಿಲೀಸ್ ಆಗ್ತಾ ಇದೆ. ಸೊ ಯಾರಿಗಾದರೂ ಹಣ ಬಂದಿಲ್ಲ, ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ನಾನು ಹೇಳಿರುವಂಥ ಕೆಲಸವನ್ನು ಮಾಡಿ, ಇಮಿಡಿಯೇಟ್ಲಾಗಿ ಹಣ ಬರುತ್ತೆ. ಈಗಾಗಲೇ ಕೆಲವರು ಬಯೋಮೆಟ್ರಿಕನ್ನು ಹಾಕಿದರೆ ನಿಮ್ಮ ಖಾತೆಗೆ ಹಣ ಬರೋದು 100% ಪಕ್ಕ ಫಿಕ್ಸು. ಸ್ವಲ್ಪ ಕಾಯ್ತಾ ಇರ್ರಿ, ನಿಮ್ಮ ಅಕೌಂಟನ್ನು ಚೆಕ್ ಮಾಡ್ತಾ ಇರ್ರಿ, ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ಬೋದು. ಹಾಗಾದರೆ ಹಣ ಬಂದಿಲ್ಲ ಅಂದರೆ ತಪ್ಪದೆ ಕಮೆಂಟ್ ಮಾಡಿ, ಯಾವ ಜಿಲ್ಲೆ ಎಷ್ಟು ಹಣ ಬರಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ.